ನಮಸ್ಕಾರ ತುಳುನಾಡು. ನಾನು ನಿಮ್ಮ ಪ್ರೀತಿಯ ರಕ್ಷಿತ್ ರೈ ದೇಲಂಪಾಡಿ. ಕೆಲವು ದಿನಗಳು ಸಾಮಾನ್ಯವಾಗಿರುವುದಿಲ್ವಂತೆ. ಕೆಲವು ಪ್ರಯಾಣಗಳು ಪ್ಲ್ಯಾನ್ ಆಗಿರುವುದಿಲ್ವಂತೆ. ಅದರ ಕರೆ ಬರುತ್ತದೆ, ಅದಕ್ಕೆ ಹೋಗೊಟ್ಟು ನಾವು ಹೋಗುವುದಕ್ಕಾಗಿ ಮುಂದಾಗಬೇಕು. ಇಂದು ಹಾಗೇ ಆಯಿತು. ಯಕ್ಷಗಾನ ಮೇಳಕ್ಕೆ ರಜೆ. ಆದರೆ ಮನಸ್ಸಿಗೆ ಒಂದು ಅಜ್ಞಾತ ಆಕರ್ಷಣೆ. ಬಾ ಎಂದು ಯಾರೋ ನನ್ನನ್ನು ಕರೆದಂತೆ ನನ್ನ ಅಮ್ಮನ ಜೊತೆ ಸೇರಿ ಆ ಕರೆಯನ್ನು ಹಿಂಬಾಲಿಸಿ ಹೊರಟೆ. ದ್ವಾರ ನೋಡಿದ ಕ್ಷಣ ಮನಸ್ಸು ಸ್ವತಃ ಶಾಂತವಾಗುತ್ತದೆ. ಹೌದು, ಇದು ಮದೂರು ಶ್ರೀ ಮಥನಂತೀಶ್ವರ ಸಿದ್ಧಿವಿನಾಯಕ ದೇವಸ್ಥಾನ. ಇದು ದೇವಸ್ಥಾನ ಮಾತ್ರವಲ್ಲ, ಇದೊಂದು ಭಕ್ತಿಯ ಅನುಭವ. ಮದೂರು ಮೂಲತಃ ಮದನಂತೇಶ್ವರ ಕ್ಷೇತ್ರವಾಗಿತ್ತು. ಮೊಗೆರೆ ಸಮುದಾಯದ ಮದರು ಎಂಬ ಮಹಿಳೆಗೆ ಮಾನವರಿಂದ ಮಾಡಲಾಗದಂತಹ ಉದ್ಭವ ಮೂರ್ತಿ ಶಿವ ಲಭಿಸಿದನೆಂಬಂತಹ ಒಂದು ನಂಬಿಕೆ ಇದೆ. ಅವಳ ಹೆಸರಿನಿಂದಲೇ ಈ ಕ್ಷೇತ್ರಕ್ಕೆ ಮುಂದಕ್ಕೆ ಮಧುರು ಎಂಬಂತಹ ಹೆಸರೂ ಬಂದಿದೆಯಂತೆ. ಅಂದಿನಿಂದ ಶಿವದೇವರು ಇಲ್ಲಿ ಮಥನಂತೇಶ್ವರ ಎಂಬಂತಹ ಹೆಸರಿನಿಂದಲೇ ನೆಲೆಸಿದ್ದನೆಂದು ಐತಿಹ್ಯವಿದೆ. ಕಾಲ ಕಳೆದಂತೆ ದೇವಸ್ಥಾನದ ಗರ್ಭಗೃಹದಲ್ಲಿ ಒಬ್ಬ ಚಿಕ್ಕ ಬಾಲಕ ಆಟವಾಡುತ್ತಾ ಬಿಡಿಸಿದ ಒಂದು ಗಣಪತಿ ಚಿತ್ರ. ಅದು ಸಾಮಾನ್ಯ ಚಿತ್ರವಾಗಿರಲಿಲ್ಲ, ಅದು ಜೀವಂತವಾಗುತ್ತಾ ಹೋಯಿತು. ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಾ ತನ್ನ ಮಹಿಮೆಯನ್ನು ತೋರಿಸುತ್ತಾ ಬಂತು. ಅದನ್ನು ಕಂಡು ಬೊಡ್ಡಜ್ಜ ಎಂದು ಕರೆಯುತ್ತಿದ್ದ ಆ ಬಾಲಕನ ಧ್ವನಿ ಇಂದಿಗೂ ಈ ಕ್ಷೇತ್ರದಲ್ಲಿ ಪ್ರತಿಧ್ವನಿಸುತ್ತದೆ. ಅಂದಿನಿಂದಲೇ ಗಣಪತಿ ಇಲ್ಲಿ ಶ್ರೀ ಸಿದ್ಧಿವಿನಾಯಕ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಮಾತ್ರವಲ್ಲ, ಕುಂಬಳೆ ಸೀಮೆಯ ಇತಿಹಾಸ ಹೇಳುತ್ತದೆ. ಟಿಪ್ಪು ಸುಲ್ತಾನ ಈ ಪ್ರದೇಶಕ್ಕೆ ಬಂದಾಗ ದೇವಾಲಯವನ್ನು ಕೆಡವಲು ಪ್ರಯತ್ನಿಸಿದನಂತೆ. ಆದರೆ ದೇವಾಲಯದ ಬಾವಿಯ ನೀರು ಕುಡಿದ ನಂತರ ಅವನ ಮನಸ್ಸೇ ಬದಲಾಗುತ್ತದೆ. ದೇವಾಲಯಕ್ಕೆ ಹಾನಿ ಮಾಡದೆ ಒಂದು ಸಂಕೇತವಾಗಿ ಕತ್ತಿಯಿಂದ ಗುರುತನ್ನು ಮಾಡಿ ಮಧೂರು ದಾಟಿ ಹೋಗುತ್ತಾನೆ. ಇಂದಿಗೂ ಆ ಗುರುತು ಇತಿಹಾಸದ ಸಾಕ್ಷಿಯಾಗಿ ಉಳಿದಿದೆ. ಈ ದೇವಸ್ಥಾನ ಆನೆಯ ಹಿಂಭಾಗದಂತೆ ಕಾಣುವ ಗಜವೃಷ್ಟ ವಿನ್ಯಾಸದಲ್ಲಿದೆ. ಮಾತ್ರವಲ್ಲದೆ ಕಾಶಿ ವಿಶ್ವನಾಥ, ಧರ್ಮಶಾಸ್ತ್ರ, ದುರ್ಗಾಪರಮೇಶ್ವರಿ, ಸುಬ್ರಹ್ಮಣ್ಯ, ಹಂಸರೂಪಿ ಸದಾಶಿವ ಎಂಬಂತಹ ಉಪದೇವರು ಕೂಡ ನೆಲೆಯಾಗಿದ್ದಾರೆ. ಮುಂಭಾಗದಲ್ಲಿ ಹರಿಯುವ ಮಧುವಾಹಿನಿ ನದಿ, ಸುತ್ತಲೂ ಹಸಿರಿನ ಮಡಿಲು. ಮಳೆಗಾಲದಲ್ಲಿ ನದಿಯ ನೀರು ದೇವಾಲಯದೊಳಗೆ ಪ್ರವೇಶಿಸುವ ಕ್ಷಣ ಅದು ಪ್ರಕೃತಿಯ ಮತ್ತು ಭಕ್ತಿಯ ಸಂಗಮ. ಅದಕ್ಕೆ ದೈವದ ಸ್ಪಂದನೆಯೂ ಇದೆ. ಇಲ್ಲಿನ ಗಣಪತಿಯನ್ನು ಬಲಮುರಿ ಗಣಪತಿ ಅಂತ ಕರೀತಾರೆ. ಇದು ಅಪರೂಪ. ಅದೇ ಕಾರಣಕ್ಕೆ ಇಲ್ಲಿಯ ದರ್ಶನ ವಿಶೇಷ. ಭಕ್ತರು ಉದಯಾಷ್ಟಮಾನ ಪೂಜೆ ಸಲ್ಲಿಸುತ್ತಾರೆ. ಪ್ರಸಾದ ರೂಪವಾಗಿ ಅಪ್ಪವನ್ನೇ ಪಡೀತಾರೆ. ಇದೊಂದು ಸಿಹಿ ಪ್ರಸಾದ ಮಾತ್ರವಲ್ಲ, ಒಂದು ಭಕ್ತಿಯ ಅನುಭವ. ದೇವಾಲಯದೊಳಗೆ ಕೆಲ ಕ್ಷಣ ಇದ್ದಾಗ ಮನಸ್ಸು ಸಂಪೂರ್ಣವಾಗಿ ನಿಶ್ಶಬ್ದವಾಯಿತು. ಬೇಡಿಕೆಗಳಿಲ್ಲ, ಕೇವಲ ಧನ್ಯವಾದ. ಅಮ್ಮನ ಜೊತೆ ಒಂದು ಸಣ್ಣ ಪ್ರಯಾಣ, ಆದರೆ ಮನಸ್ಸಿನಲ್ಲಿ ಇದೊಂದು ದೊಡ್ಡ ನೆನಪು. ಇದು ನಮ್ಮ ಇಂದಿನ ಮಧೂರು ದೇವರ ದರ್ಶನ. ನೀವು ಕೂಡ ಅವಕಾಶ ಸಿಕ್ಕಾಗ ಒಮ್ಮೆ ಭೇಟಿ ನೀಡಿ. ಈ ಅನುಭವವನ್ನು ಸ್ವತಃ ನೀವು ಕೂಡ ಅನುಭವಿಸಿ. ಕೆಲವು ಸ್ಥಳಗಳು ಹಾಗೆ, ನಾವು ಹೋಗೋದಲ್ಲ, ಅವು ನಮ್ಮನ್ನು ಕರೀತವೆ. ಮಧುರು ಅಂತಹ ಒಂದು ಸ್ಥಳವಾಗಿದೆ. ಅಮ್ಮನ ಜೊತೆ ಕಳೆದ ಈ ಕ್ಷಣ ನನ್ನ ಜೀವನದ ನೆನಪುಗಳಲ್ಲಿ ಒಂದು ಅಮೂಲ್ಯ ಭಾಗವೂ ಹೌದು. ಮತ್ತೆ ನಾವು ಮಧೂರಿನಿಂದ ಹೊರಟದ್ದು ಇನ್ನೊಂದು ಸುಂದರವಾದಂತಹ ಕ್ಷೇತ್ರಕ್ಕೆ. ಅದು ಯಾವುದು ಅಂತ ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಇದು ಇಂದಿನ ನನ್ನ ವ್ಲಾಗ್. ನಿಮಗೆ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.